ಸರ್, ಈಗ ಸಿದ್ದರಾಮಯ್ಯ ಒಪ್ಪಿದ್ರೆ ನಾನೇ ಸಿಎಂ ಆಗ್ತೀನಿ ಅಂತ ಹೇಳಿ ದೇಶಪಾಂಡೆ ಅವರು ಹೇಳಿದ್ದಾರೆ ಸರ್. ಅದು ವಿಷಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ಯಾವುದನ್ನು ಕೂಡ ನಾನು ಉತ್ತರ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಮುಖ್ಯಮಂತ್ರಿಗಳಿದ್ದಾರೆ, ಇರ್ತಾರೆ. ಸೆಪ್ಟೆಂಬರ್ 9ಕ್ಕೆ ಹೋಗಿದೆ ಸರ್ ವಿಚಾರಣೆ. ತಮ್ಮ ಸತೀಶ್ ಜಾರಕಿಹೊಳಿ ಭೇಟಿ ಬಗ್ಗೆ ಎಲ್ಲ ಬಹಳಷ್ಟು ಚರ್ಚೆ ನಡೀತಾ ಇದೆ. ವಿಚಾರಣೆ ಪ್ರಾಸಿಕ್ಯೂಷನ್ ವಿಚಾರಣೆ ಸೆಪ್ಟೆಂಬರ್ 9ಕ್ಕೆ ಮುಂದೂಡಿಕೆ ಆಗಿದೆ ಸರ್. ಸಿದ್ದರಾಮಯ್ಯ ಅವರು ಮುಂದೋಯ್ತಾ? ಅದು ಜಡ್ಜ್ ಅವರು ನ್ಯಾಯಾಧೀಶರ ತೀರ್ಮಾನ ಅಲ್ವಾ, ನಮ್ಮದೇ ನಾವೇನು ಕಾಮೆಂಟ್ ಮಾಡೋಕ್ಕಾಗ್ತದೆ. ಅವರಿಗೆ ಯಾವ ಆಧಾರದ ಮೇಲೆ ಮುಂದಕ್ಕೆ ಹಾಕ್ಕೊಂಡಿದ್ದಾರೋ ಅದು ಅವರಿಗೆ ವಿವೇಚನೆಗೆ ಬಿಟ್ಟಿರೋದು, ನಾವು ಕಾಮೆಂಟ್ ಮಾಡೋಕ್ಕಾಗಲ್ಲ. ತಾವು ಸತೀಶ್ ಜಾರಕಿಹೊಳಿ ಅವರ ಭೇಟಿಯಾಗಿರೋದು ಬಹಳಷ್ಟು ಚರ್ಚೆಗಿಡಾಗಿದೆ. ತಾವು ಸತೀಶ್ ಜಾರಕಿಹೊಳಿ ಅವರ ಭೇಟಿಯಾಗಿರೋದೆಲ್ಲ ಬಹಳಷ್ಟು ಚರ್ಚೆಗಿಡ. ಎಲ್ಲ ಒಳ್ಳೆ ಕಥೆ ಆಯ್ತ್ಕೊಂಡ್ರಿ, ಊಟಕ್ಕೂ ಸೇರಬಾರ್ದು. ಸರ್, ದಿನೇ ದಿನೇ ಅಲ್ಲಪ್ಪ, ನಾನು ಕ್ಲಾರಿಫೈ ಮಾಡಿದೆ ಅವತ್ತು. ನಾನು ವಿಧಾನಸೌಧದಲ್ಲಿ ನನ್ನ ಕಚೇರಿಲಿದ್ದೆ. ಅವ್ರು ಫೋನ್ ಮಾಡಿದ್ರು ನನಗೆ, ಕೆಲವು ಟ್ರಾನ್ಸ್ಫರ್ಸಿಗೆ ಸಂಬಂಧಪಟ್ಟಂಥ ವಿಚಾರಗಳು ಮಾತಾಡಬೇಕು. ನಾನಂದೆ ಊಟಕ್ಕೆ ಹೋಗ್ತಾ ಇದ್ದೀನಿ ಮರೆ, ಮಧ್ಯಾಹ್ನ ಸಿಗ್ತೀನಿ ಅಂದೆ. ನಮ್ಮನೆಗೆ ಊಟಕ್ಕೆ ಬಂದುಬಿಡಿ ಅಂದರು. ಒಳ್ಳೇದಾಯ್ತಲ್ಲ, ರೊಟ್ಟಿ ತಿಂದು ಭಾಳ ದಿನ ಆಗಿದೆ, ನಡಿ ಜೋಳದ ರೊಟ್ಟಿ ತಿನ್ನೋಕ್ಕೆ ಅಂತ ಬರ್ತೀನಿ ಅಂತ ಹೋಗಿ ಊಟ ಮಾಡಿದೆ. ಜೋಳದ ರೊಟ್ಟಿನೂ ಸಿಕ್ತು. ಆಮೇಲೆ ಮಾತಾಡ್ಕೊಂಡು ಬಂದ್ವಿ. ಇಬ್ಬರು ರಾಜಕಾರಣಿಗಳು ಭೇಟಿಯಾದಾಗ ಏನು ಮಾತಾಡ್ತಾರೆ? ರಾಜಕಾರಣಿನ ಮಾತಾಡ್ತಾರೆ. ಸೊ ರಾಜಕಾರಣ ಮಾತಾಡಿದ್ವಿ, ಮಾತಾಡ್ಕೊಂಡು ಬಂದ್ವಿ. ಅದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳಕ್ಕಾಗ್ತದೆ? ದಿನೇ ದಿನೇ ಕಾಂಗ್ರೆಸ್ನಲ್ಲಿ ಸಿಎಂ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚಾಗ್ತಾ ಇದೆ ಅಂತ ಆಗಲಿ, ನಿಮಗೇನು ತೊಂದರೆ? ಏನಾದರೂ ಅಲ್ಲಪ್ಪ, ನಿಮಗೇನು ತೊಂದರೆ ಹೇಳಿ. ಅಲ್ಲ ರೀ, ಈಗ ತೀರ್ಮಾನ ಮಾಡೋರು ಹೈಕಮಾಂಡ್ನವರು, ಹೆಚ್ಚಾದರೆ ಅವ್ರು ನಿಭಾಯಿಸ್ತಾರೆ ಹೈಕಮಾಂಡ್ನವರು. ಇನ್ನೂ 2 ಜನ ಆದರೂ ಅವ್ರು ನಿಭಾಯಿಸ್ತಾರೆ. ಈಗ ಆಗೋರು ಒಬ್ಬರೇ ಅಲ್ವಾ, ಆ ಸಂದರ್ಭ ಬಂದಾಗ ಆಗೋರು ಒಬ್ಬರೇ. ಈಗ ಆ ಪರಿಸ್ಥಿತಿ ಈಗ ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ.